ಯಾಕಣ್ಣ? ತಂಗಿ, ನಾನು ಬಾವಿಗೆ ಹೋಗಿ ನೀರು ತೆಗೆದುಕೊಂಡು ಬರುತ್ತೇನೆ. ಅಲ್ಲಿವರೆಗೆ ಮನೆ ಕಡೆ ಜೋಪಾನ ತಂಗಿ, ಜೋಪಾನ. ಆಯ್ತಣ್ಣ. ತಂದೆ ಬಸವೇಶ್ವರ, ದಿನ ಬೆಳಕಾದ್ರೆ ನಿನ್ನ ಜ್ಞಾನದಲ್ಲಿರುವ ಈ ನಿನ್ನ ಮಗಳ ಕೂಗು ಕೇಳುವುದಿಲ್ವೇ? ಅಥವಾ ಕೇಳಿದ್ರು ಕೇಳದ ಹಾಗೆ ಕಳುತ್ತಿರುವೆಯಾ? ನನ್ನ ಬೇಡಿಕೆ ಒಂದೇ ತಂದೆ, ನನ್ನ ಬಾಳಿನಲ್ಲಿ ಸದಾ ಕಾಲ ಜ್ಯೋತಿ ಪ್ರಜ್ವಲಿಸುವಂತೆ ಮಾಡು ತಂದೆ. ಅದೇ ನನ್ನ ಆಸೆ, ಈ ನಿನ್ನ ಮಗಳ ಆಸೆ. ಜ್ಯೋತಿ, ನಿನ್ನ ಆಸೆ ತೀರುವುದು ಆ ದೇವರಿಂದಲ್ಲ ಜ್ಯೋತಿ, ನನ್ನಿಂದ. ಕಾಮುಕ, ದೇವರಿಗೆ ಅರ್ಪಿಸುವ ದೀಪಕ್ಕೆ ಸಿಗರೆಟ್ ಹಚ್ಚುತ್ತಾ ಇರುವೆಲ್ಲ, ಆ ದೇವರು ನಿನ್ನನ್ನು ಮೆಚ್ಚುವುದಿಲ್ಲ. ದೇವರು ಹೆಣ್ಣೆ, ಆ ದೇವರು ಎಂದೇಕೆ ಸಾಯವೇ? ಆ ದೇವರ ಧ್ಯಾನವನ್ನು ಮರೆತು ಅಲ್ಲಿಂದ ಇಲ್ಲಿಯವರೆಗೆ ಓಡಿ ಬಂದ ಈ ಮನ್ಮಥನಿಗೆ ಸುಖ ಕೊಡು. ಒಂದು ಅಮಾಯಕ ಹೆಣ್ಣಿನ ಸುಖ ಬಯಸುತ್ತಿರುವ ನೀನೊಬ್ಬ ಮೂರ್ಖ, ತೂ ಲಜ್ಜೆ ಕೆಟ್ಟವನೇ. ಬಡವರ ತಂಗಿಯ ಮೇಲೆ ಮೈ ಮೇಲೆ ಏರಿ ಬಂದಿದ್ದೆ ಆದ್ರೆ ಕಾಲಲ್ಲಿರೋ ಚಪ್ಪಲಿ ಮುಖದ ಮೇಲೆ ಎಸೆಯಬೇಕಾಗುತ್ತದೆ ಚೋಕೆ. ಎಲ್ಲ ಸ್ವಚ್ಛಿನ ಬಡವಿ, ನಿನ್ನಂತ ನೂರಾರು ಹರಿಯದ ಹೆಣ್ಣುಗಳನ್ನು ಚಕ್ಕಂದವಾಡಿದ ಈ ಚತುರನಿಗೆ ಚಪ್ಪಲಿ ಯಕಾಶೇತ್ ಒಬ್ಬ ಬಡವನ ತಂಗಿ. ನನಗೆ ತಡ್ಕೊಳಕ್ಕಾಗ್ಲಿಲ್ರಿ ಗೌಡ್ರ. ನೀವಂದ್ರೆ ಏನ, ನಿಮ್ ವರ್ಚಸ್ ಅಂದ್ರೆ ಏನ? ಹಂಗಲ್ಲಿ ಸಿಡಿಲು ಹೊಡೆದಂಗಾದ್ರಿ ಮಾತ. ಎಂತ ಮಾತ್ರಿ ಇವ? ನಿಮಗ ಚಪ್ಪಲ್ ಅಂದ್ರಿ ಅಪ್ಪ ದೇವ್ರ, ಚಪ್ಪಲ್ ಅಂದ್ರ ತುಗರಿ ಬಂದಕ್ಕೆ ಸುಟ್ಟು ಬಿಡ್ರಕ್ಕಿನ. ಶೆಟ್ಟಿ, ನಾನು ಬಂದಿರುವುದು ಇವಳ ಜೀವ ಸುಡುವುದಕ್ಕಲ್ಲ, ಇವಳ ಶೀಲವನ್ನು ಸುಡುವುದಕ್ಕೆ. ಜ್ಯೋತಿ, ಒಳ್ಳೆಯ ಮಾತಿನಿಂದ ನನ್ನ ಮಗ್ಗಲು ಮಲಗಿ ನಿನ್ನ ಸೀರೆಯನ್ನು ಬಿಚ್ಚಿ ಬೆಚ್ಚನೆಯಾಗು. ಇಲ್ಲದಿದ್ದರೆ ನಾನು ಮನುಷ್ಯನೆಂಬುದನ್ನು ಮರೆತು ಮೃಗನಾಗಬೇಕಾಗುತ್ತದೆ. ಸಿಕ್ಕವರ ಜೊತೆ ಮಲಗಿ ಸೀರೆ ಬಿಚ್ಚುವುದಕ್ಕೆ ನಾನೇನು ಸೂಳೆ ವಂಶದವಳಲ್ಲ. ನಿಮ್ಮಂತ ಬಂಡ ಶ್ರೀಮಂತಕ್ಕೆ ಬೆದರಿಕೆಗೆ ಹೆದರುವ ಹೆಣ್ಣು ನಾನಲ್ಲ. ಹುಲಿ ಅಂತ ರವಿರಾಜನ ಬಾಳನ್ನೇ ನುಚ್ಚು ನೂರು ಮಾಡಿದೆ. ನೀನು ಇದೇ ರೀತಿ ಹಠ ಹಿಡಿದರೆ ನನ್ನನಿಗೂ ಇದೇ ಗತಿ ಬರುವುದು ಯಾಚರ. ನೀನೆಷ್ಟೇ ಪ್ರಯತ್ನ ಪಟ್ರು ಈ ಶೀಲವಂತೆಯ ಶೀಲ ನಿನಗೆ ದಕ್ಕುವುದಿಲ್ಲ. ಈ ಶೀಲ ಎಂದೆಂದಿಗೂ ನನ್ನ ಸಿಪಾಯಿಗೆ ಮೀಸಲು. ಸಿಪಾಯಿಯ? ಆ ಸಿಪಾಯಿ ನಿನ್ನ ಪಾಲಿಗೆ ಸತ್ತನೆಂದು ತಿಳಿ. ಗೌಡ್ರ, ಹಿಂಗಾದ್ರೆ ಕೆಲಸ ಆಗೋಂಗ್ ಕಾಣುವಲ್ರಿ ಇದ. ಇನ್ನು ಚಾಲು ಮಾಡಲ ನಿಮ್ ವಸ್ತ್ರ ಬರನ. ನಾ ಹೊರಗ್ ನೋಡ್ಕೊತಿರ್ತೇನ್ರಿ ಗೌಡ್ರ. ಯಾರ್ಯಾರ ಬಂದ್ಗಿದ್ದಾರ ನಮ್ಮ ಅವನ ಬಂದ್ರ ಆ ಮಕ್ಕಳು ಈ ಬಂದೂಕ್ಲೆ ಸುಟ್ಟ ಬಿಡ್ತೇನ್ರಿ ಆ ಮಕ್ಕಳು. ಗೌಡ್ರ, ಯಾಕಂದ್ರ ಹರಿವತ್ತಿಂದ ನಂದು ಎಡ್ಗನ ಒಂದ್ ಸ್ವಲ್ಪ ಹಾರ ಐತ್ರಿ. ನಾ ಸಿಪಾಯಿ ಬಂದ್ಗಿದ್ದಾನ ಅವನವನ. ಹಾ ಗೌಡ್ರ, ನಾ ಇನ್ನು ಬರ್ಲ್ರಿ. ಶೆಟ್ಟಿ, ನೀನು ಹೊರಗಡೆ ನಿಂತಿರು, ನಾನು ಬಂದ ಕೆಲಸವನ್ನು ಮುಗಿಸಿಕೊಂಡೇ ಬರುತ್ತೇನೆ. ಎಲ್ಲ ಬಡ ಹೆಣ್ಣಿ, ಈಗಲೇ ಈ ಸಮಾಜದವರಲ್ಲಿ ನಿನ್ನ ಗಲ್ಲ ಕಚ್ಚಿ ನಿನ್ನ ಸೀರೆಯನ್ನು ಬಿಚ್ಚಿ ಆಗ ಬಂದು ಬಿಡಿಸಿಕೊಳ್ಳಲಿ ಈ ನಿನ್ನ ಹುಚ್ಚು ಸಮಾಜ. ಬಿಡ ನನ್ನ ಸೀರೆಯನ್ನು.
ನನ್ನ ಕಣ್ಣುಗಳನ್ನೇ ಕುಕ್ಕುತ್ತಿದೆ ಜ್ಯೋತಿ. ಈ ನಿನ್ನ ಸೀರೆ ಒಳಗಿನ ಸೌಂದರ್ಯ, ಬರಡಾದ ಭೂಮಿ ಅಂತಿರುವ ನಿನ್ನ ಈ ಕೆನ್ನೆಗೆ ಮುತ್ತಿನ ಮಳೆಗೆರೆಯುವೆ. ಅಯ್ಯೋ ಅಣ್ಣ ಅಣ್ಣ. ಲೇ ಗೌಡ, ನನ್ನ ಮನೆಗೆ ಬಂದು ನನ್ನ ತಂಗಿಯನ್ನು ಮುಟ್ಟಲು ಎಷ್ಟು ಧೈರ್ಯ ನನಗೆ? ದೊಡ್ಡ ಶಶಾಂಕ್, ದುಡ್ಡಿನ ಧೈರ್ಯವೇ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದೆ. ಹಣ ಹೊಂದಿದ್ದರೆ ಈ ಜಗತ್ತಿನಲ್ಲಿ ಏನು ಬೇಕಾದರೂ ಮಾಡಬಹುದು. ಲೇ ಗೌಡ, ಅದು ನಿನ್ನ ಹುಚ್ಚು ಭ್ರಾಂತಿ. ಗೌಡ, ನೀನು ಪಾಪದ ದೇಹ ಹೊತ್ತು ತಿರುಗ್ತಾ ಇದೀಯಾ. ನಿನ್ನ ಪಾಪದ ದೇಹದ ಸುತ್ತಲೂ ತಿರುಗ್ತಾ ಇರೋದು ಧರ್ಮ ಎಂಬ ಪ್ರಳಯದ ಗಾಳಿ. ಆ ಗಾಳಿಗೆ ಸುಳಿಗೆ ಸಿಕ್ಕು ಸಾಯ್ವೆ. ಇನ್ನು ಮೇಲಾದ್ರೂ ಇತರ ಅರ್ಥ ತಿಳಿದು ನಡೆ. ನ್ಯಾಯ, ನೀತಿ, ಧರ್ಮ ಎಲ್ಲ ಬಡಸುಳೆ ನಿನಗಿನ್ನೂ ತಿಳಿದಿಲ್ಲವೇ? ನ್ಯಾಯ, ನೀತಿ, ಧರ್ಮದ ಇತಿಹಾಸ. ಇದೇ ನ್ಯಾಯಕ್ಕಾಗಿ ಹೋರಾಡಿದ ಸುಭಾಷ್ ಚಂದ್ರ ಬೋಸ್, ಇದೇ ಕರ್ಮದ ಚಕ್ರಕ್ಕೆ ಸಿಲುಕಿ ಶಿವನ ಪಾದ ಸೇರಿದ, ಇದೇ ನೀತಿ ಬೋಧನೆಯಂತೆ ನಡೆದ ಬಸವೇಶ್ವರ ಕೂಡಲ ಸಂಗಮದಲ್ಲಿ ಐಕ್ಯನಾದ. ಇನ್ನು ಧರ್ಮ, ಇದೇ ಧರ್ಮಕ್ಕಾಗಿ ಹೋರಾಡಿದ ನಿನ್ನ ಸ್ನೇಹಿತ ರವಿರಾಜನ ಬಾಳು ನಿನ್ನ ಕಣ್ಣುಗಳಿಂದಲೇ ನೋಡುತ್ತಿರುವೆಯಲ್ಲ. ಅವನ ಗೋಳಾಟ, ಅವನ ಸ್ಥಿತಿಯು ನಿನಗೂ ಬರುವುದುಂಟು. ಬಿ ಕೇರ್ಫುಲ್. ಹುಚ್ಚುಗೌಡ, ರವಿರಾಜನ ಬಾಳು ಹಾಳು ಮಾಡಿದ್ದಲ್ಲದೆ ಈಗ ನನ್ನ ಬಾಳಲು ಕಲ್ಲು ಹಾಕುತ್ತಿರುವರಲ್ಲೋ. ಗುಡಿಸಲಲ್ಲಿ ಗಂಜಿ ಕುಡಿದು ಬದುಕಲು ನಮ್ಮನ್ನು ಬಿಡು ಪಾಪಿಗಳ. ಹೂವಿದ್ದಲ್ಲಿ ಹುಳ ಹಾರಿ ಬರುವುದು ಸ್ವಾಭಾವಿಕ ಶಶಾಂಕ್. ನಿನ್ನ ತಂಗಿಯು ಕೂಡ ಸುಗಂಧ ತುಂಬಿದ ಒಂದು ಹೂವು. ಆ ಹೂವಿನ ಹೊಳಪನ್ನು ಯಾರು ಬೇಕಾದರೂ ಸವಿದು ರುಚಿ ನೋಡಿ ರಸ ಹೀರಬಹುದು. ಗೌಡ, ನಿನಗೂ ಒಂದು ಸುಗಂಧ ತುಂಬಿದ ಹೂವಿದೆ ಎಂದು ಮರೆಯಬೇಡ. ಆದ್ರೆ ನಿನ್ನ ತಂಗಿ ಹಾಗೆ ಪಟ್ಟಣದಲ್ಲಿ ಕಲಿತು ಹಳ್ಳಿಯಲ್ಲಿ ಶೋ ಮಾಡಿಕೊಂಡು ತಿರುಗುವ ಸೂಳೆಯಲ್ಲ ನನ್ನ ತಂಗಿ. ಮನ ಎಂಬ ಆತ್ಮವನ್ನು ಮನದಲ್ಲಿಟ್ಟುಕೊಂಡು ಪೂಜಿಸುವ ಪುಷ್ಪ ನನ್ನ ತಂಗಿ. ನನ್ನ ತಂಗಿಗೆ ಹೆಸರೆತ್ತುವ ಯೋಗ್ಯತೆಯಲ್ಲ ನಿನಗೆ. ಶಾಂತಿ ಶಶಾಂಕ್, ಶಾಂತಿ. ನಿನಗೇಕೆ ಬೇಕು ಈ ಗಂಜಿ ಗುಡಿಸಲು ಬಡತನ? ನಾನು ಕೇಳಿದನ್ನು ಕೊಟ್ಟರೆ ನಿನ್ನ ಪ್ರತಿಯೊಂದು ಹೆಜ್ಜೆಯ ಗುರುತಿನಲ್ಲೂ ಪುಟಿದೇಳುವೆ ಸುಖದ ಸುಪ್ಪತ್ತಿಗೆಯಲ್ಲಿ. ನಾನು ಕೇಳಿದ ವಸ್ತು ಬೇರೆ ಯಾವುದೂ ಅಲ್ಲ ಶಶಾಂಕ್, ನಿನ್ನ ತಂಗಿಯ ಶೀಲವೆಂಬ ರತ್ನ. ಆ ರತ್ನದ ಬೆಲೆ ಎಷ್ಟು ಕೋಟಿಯಾದರೂ ಚಿಂತೆ ಇಲ್ಲ, ಅದನ್ನು ತೆಗೆದುಕೊಂಡೇ ಹೋಗುತ್ತೇನೆ. ಏ ಗೌಡ, ಎಷ್ಟೈತ್ಲೇ ನಿನ್ನ ದುಡ್ಡು? ನನ್ನ ತಂಗಿ ರೇಟ್ ಕೇಳ್ತಾ ಇದೆಯಲ್ಲ. ಈ ನಿನ್ನ ಕೋಟ್ಯಾಂತರ ರೂಪಾಯಿ ನನ್ನ ತಂಗಿ ಹಾಕುವ ಎಡಗಾಲಿ ಕಿಮ್ಮತ್ತಾಗುವುದಿಲ್ಲೇ ಗೌಡ. ಏ ಹುಚ್ಚು ಗೌಡ, ನಿನ್ನನ್ನು ಚಪ್ಪಲಿನಿಂದ ಹೊಡೆದ್ರು ಹೋಗುವುದು ಚಪ್ಪಲ್ಲೇ ಕಿಮ್ಮತ್ತೇ ಗೌಡ. ನಿಂದಲ್ಲ, ಇವತ್ತು ನಿನ್ನ ರುಂಡ ಕಡದೇ ತಿರುತ್ತೇನೆ. ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ. ಸಮಯ ಬಂದಾಗ ನೋಡಿಕೊಳ್ಳುವೆ ಜ್ಯೋತಿ. ಗುಡ್ ಬೈ. ಹೇಳಿಯಾಗೆ ಓಡಿ ಹೋದರೆ ಬಿಡುವಣದು ತಿಳಿದಲ್ಲೇ ಗೌಡ. ತಂಗಿ, ನಾವು ಅಂಜಿ ನಡೆದರೆ ಗಂಜಿಗೂ ಗತಿ ಇಲ್ಲದಾಗಿ ಮಾಡಿಬಿಡ್ತಾರಮ್ಮ ಈಗಿನವರು. ಅದಕ್ಕಾಗಿ ಸಿಡಿದೇಳಬೇಕು. ಕಾರ್ಗಿಲ್ನಲ್ಲಿ ಯುದ್ಧದ ಕ್ರಾಂತಿ ನಡೆದಂತೆ ಇಲ್ಲಿಯೂ ನಡೆದೇಳಬೇಕು. ಇವತ್ತು ಒಂದು ವೇಳೆ ನೀನು ನನ್ನನ್ನು ತಡೆದೇ ಇದ್ದರೆ ಈಗಲೇ ಹೋಗಿ ಆ ಗೌಡನ ರುಂಡ ಕಡದೇ ತಿರುತ್ತೀನಿ. ಈ ಅಂದಾಗಲೇ ಈ ಭೂಮಿಯಲ್ಲಿ ನಾವು ಹುಟ್ಟಿದ್ದಕ್ಕೂ ಸ್ವಾರ್ಥಕ. ಇದು ನನ್ನ ಪ್ರತಿಜ್ಞೆ ತಂಗಿ, ಪ್ರತಿಜ್ಞೆ. ಅಣ್ಣ, ಯಾಕಮ್ಮ ತಂಗಿ ನನ್ನನ್ನು ತಡದೆ? ಅಣ್ಣ, ನೀನು ಜೈಲಿಗೆ ಹೋದ್ರೆ ಈ ನಿನ್ನ ತಂಗಿ ಬದುಕುತ್ತಾಳೆಂದು ತಿಳಿದುಕೊಂಡಿರುವೇನಣ್ಣ. ತಂಗಿ, ತಂಗಿ ಕ್ಷಮಿಸಿ ಬಿಡಮ್ಮ, ನನ್ನನ್ನು ಕ್ಷಮಿಸಿ ಬಿಡು. ರೋಷ ತಾಳಲಾರದೆ ಆಕ್ರೋಶದಿಂದ ಹೊರಟಿದ್ದೆ ಆ ಸೊಕ್ಕಿನ ಗೌಡವನ್ನು ಮುಗಿಸಲು. ತಂಗಿ,
ಈ ನಿನ್ನ ಮುಖ ಹಾಗೂ ನಿನ್ನ ಹಿತವಾದ ನುಡಿ ಕೇಳಿ ನನ್ನ ಕೈ ಕಟ್ಟಿ ಹಾಕಿತಮ್ಮ, ಕಟ್ಟಿ ಹಾಕಿತು. ನಾನೇನು ಮಾಡಿರಿ ಎಂದು ತಿಳಿದು ನನ್ನ ಬೆನ್ನು ಹತ್ತಿರುವೆರು. ನನಗಿರುವಳು ಒಬ್ಬಳು ತಂಗಿ, ಅವಳ ಬಾಳಿಯಲ್ಲೂ ಕಲ್ಲು ಹಾಕುತ್ತಿರುವರಲ್ಲೋ. ತಂಗಿ ನಡೆಯಮ್ಮ, ಹೋಗೋಣ. ಅಣ್ಣ, ನಿನ್ನ ಕಣ್ಣೆದುರಿಗೆ ಈ ನಿನ್ನ ತಂಗಿಯನ್ನು ಮೋಹಿಸೋ ದೃಷ್ಟರಿದ್ದಾರೆ. ಆದ್ರೆ ಒಂಟಿ ಹೆಣ್ಣನ್ನು ಸುಮ್ಮನೆ ಬಿಡ್ತಾರೇನ? ತಂಗಿ, ಇದಕ್ಕೆ ಕಾರಣ ಕಡು ಬಡತನ ತಂಗಿ, ಕಡು ಬಡತನ. ಅದೇ ದುಡ್ಡು ನಮ್ಮ ಹತ್ರ ಇದ್ರೆ ದೂರ ಸರಿದು ನಿಲ್ಲುವರು ಈ ಹುಚ್ಚು ಸಮಾಜದ ಜನ. ಅಂಜಿ ನಡೆದರೆ ಗಂಜಿ ಗತಿ ಇಲ್ಲದ ಹಾಗೆ ಎದುರಿಸುತ್ತಾರಮ್ಮ, ಎದುರಿಸುತ್ತಾರೆ. ಅದಕ್ಕಾಗಿ ಸಿಡಿದೇಳಬೇಕು ಈ ಬಡವರು, ಸಿಡಿದೆಂದು ಕಿಡಿಕಾರಬೇಕು ಈ ಬಡವರು. ಅಂದಾಗಲೇ ಶಾಂತಿ ಸೌಹಾರ್ದತೆ ನೆಲೆಬೇಡುವುದು. ತಂಗಿ, ಇವತ್ತು ಒಂದು ವೇಳೆ ನೀನು ನನ್ನ ತಡೆದಿದ್ರೆ ಇವತ್ತೇ ಆ ಗೌಡನಿಗೆ ಬುದ್ಧಿ ಕಲಿಸುತ್ತಿದ್ದೆ ಅಮ್ಮ, ಬುದ್ಧಿ ಕಲಿಸುತ್ತಿದ್ದೆ. ಹಣೆ ಬರ ಹೇಗಿದ್ರೆ ನನ್ನ ಈಗಿನ ಸ್ವಾರ್ಥ ಶ್ರೀಮಂತರ ದುಡ್ಡಿನ ದರ್ಪ ದಿನ ದಿನನೇ ಹೆಚ್ಚಾಗ್ತಾ ಇದೆ. ನಮ್ಮಂತ ಬಡವರು ಬದುಕುವುದು ತುಂಬಾನೇ ಕಷ್ಟ ಆಗ್ತಾ ಇದೆ ಈ ಕಲಿಯುಗದಲ್ಲಿ. ಇದೇನೇ ಶಶಾಂಕ, ಎಲ್ಲಿ ನಿನ್ನ ಮುಖದಲ್ಲಿ ರೋಷ ತೋರಿದೆಯಲ್ಲ? ಹೌದು ರಣಜಿತ, ತೋರಬೇಕಪ್ಪ, ತೋರಬೇಕು. ಆ ದುಷ್ಟರ ದೌರ್ಜನ್ಯ ಧ್ವಂಸಗೊಳಿಸಬೇಕಾದ್ರೆ ಅವರ ಧ್ವಂಸಗೊಳಿಸಲೇಬೇಕು. ಅಂದಾಗ ಈ ಭೂಮಿಯಲ್ಲಿ ಕಾಮುಕರ ಕಾಡು ನಾಶವಾಗುವುದಪ್ಪ, ನಾಶವಾಗುವುದು. ಇದೇನು ಶಶಾಂಕ, ಎಂದು ಇಲ್ಲದ ರೋಷ ಇಂದು ನಿನ್ನ ಮುಖದಲ್ಲಿ ಪುಟಿದು ಬರ್ತಿದೆಯಲ್ಲ, ಇದಕ್ಕೆ ಕಾರಣ? ಇದಕ್ಕೆ ಕಾರಣ ಮತ್ಯಾರಪ್ಪ, ಮತ್ಯಾರು? ಆ ಗೌಡನೇ ನಮ್ಮನ್ನು ಕಾಡುತ್ತಿರುವುದು. ಬಡವರ ಮೇಲೆ ಅತಿಯಾದ ಅತ್ಯಾಚಾರ ತೋರಿ ರೈತರ ಹಣವನ್ನು ನುಂಗಿ ಅನ್ಯಾಯ ಮೇಲೆ ಪುಟಿದಟ್ಟು ಕುಳಿತಿರುವರಲ್ಲ ಆ ಸೊಕ್ಕಿನ ಗೌಡ. ಆ ಗೌಡ ಮತ್ತೆ ಮನೆಗೆ ಬಂದಿದ್ದನಪ್ಪ, ಬಂದಿದ್ದ. ಅವನು ಸುಮ್ಮನೆ ಬಂದಿರ್ಕಿಲ್ಲ, ನನ್ನ ಹಾಗೂ ತಂಗಿಯನ್ನು ಕೈಲಿಸಲು ಬಂದಿದ್ದ. ಇವತ್ತು ಒಂದು ವೇಳೆ ನನ್ನ ತಂಗಿ ತಡೆದಿದ್ದರೆ ಇವತ್ತೇ ಆ ಗೌಡನ ರಕ್ತದ ಓಕಳಿ ನೋಡಿ ಬಿಡುತ್ತಿದ್ದೆಯಪ್ಪ, ನೋಡಿ ಬಿಡುತ್ತಿದ್ದೆ. ಶಶಾಂಕ, ನಾನು ಮನಸ್ಸು ಮಾಡಿದರೆ ಅಂದೇ ಆ ಗೌಡನ ರುಂಡ ಚಂಡಾಡ ಬಿಡುತ್ತಿದ್ದೆ. ಆದರೆ ಅವನು ಆದಷ್ಟು ಬೇಗ ಸಾಯಬಾರದು ಶಶಾಂಕ. ನಾನು ನಿರ್ಮಿಸಿದ ಅಗ್ನಿಕೊಂಡದಲ್ಲಿ ಬೆದ್ದು ನರಳಿ ಪ್ರಾಣ ಬಿಡಬೇಕು. ಅಂದಾಗ ಮಾತ್ರ ನನ್ನ ಆತ್ಮಕ್ಕೆ ಶಾಂತಿ. ಶಶಾಂಕ, ನಾನು ಬರುವಾಗ ಜ್ಯೋತಿಗೆ ಒಂದು ಸೀರೆ, ನಿನಗೆ ಒಂದು ಪ್ಯಾಂಟ್ ತಂದಿದ್ದೇನೆ, ತೆಗೆದುಕೋ ಶಶಾಂಕ. ಇದನ್ನೆಲ್ಲ ಯಾಕೆ ತರಕ್ ಹೋಗಿದ್ದೆ ರಂಜಿತ? ಶಶಾಂಕ, ಜ್ಯೋತಿ ಹರಕು ಸೀರೆ ಒಟ್ಟು ತಿರುಗೋದನ್ನು ನನ್ನ ಕಣ್ಣಿಂದ ನೋಡಲಾಗುವುದಿಲ್ಲ ಶಶಾಂಕ, ನೋಡಲಾಗುವುದಿಲ್ಲ. ಎಂತ ದೊಡ್ಡ ಗುಣ ಅಪ್ಪ ನಿನ್ನದು. ನಿಜವಾಗಿಯೂ ನಿನ್ನಂತ ತಮ್ಮನನ್ನು ಪಡೆಯಲು ರವಿರಾಜ ಪುಣ್ಯ ಮಾಡಿದಾನಪ್ಪ, ಪುಣ್ಯ ಮಾಡಿದ್ದಾನೆ. ತಂಗಿ ಜ್ಯೋತಿ, ಈ ಅರಿವೆಯನ್ನು ಒಳಗೆ ತೆಗೆದುಕೊಂಡು ಇಡಮ್ಮ. ರಣಜಿತ ನೋಡು, ನನ್ನ ತಂಗಿ ಆಸರೆ ಇಲ್ಲದ ಬಳ್ಳಿಯ ಹಾಗೆ ಹೇಗೆ ಬಾಡಿ ಹೋಗಿದ್ದಾಳೆ ನೋಡಪ್ಪ, ನೋಡು. ಹೀಗೇಕೆ ಮನಸ್ಸು ಮುರಿಸಿಕೊಂಡು ಮಾತನಾಡುವ ಶಶಾಂಕ? ನಿನ್ನ ತಂಗಿಯನ್ನು ನಾನು ಮದುವೆ ಆಗುತ್ತೇನೆ. ಏನು ರಂಜಿತ, ಇದೇನೋ ನೀ ಹೇಳುತ್ತಿರೋ ಮಾತು? ಇದು ಕನಸೋ ನನಸೋ ಒಂದು ತಿಳಿಯದಾಗಿದೆ ಅಪ್ಪ ನನಗೆ. ನಿಜ ಶಶಾಂಕ, ಆ ತಾಯಿ ದುರ್ಗಾದೇವಿ ಆನೆಯಾಗಿಯೂ ಜ್ಯೋತಿಯನ್ನು ನಾನು ಮದುವೆ ಆಗುತ್ತೇನೆ. ರಂಜಿತ, ಎಂತ ದೊಡ್ಡ ಗುಣವಪ್ಪ ನಿನ್ನದು. ನಿಜವಾಗಿಯೂ ನಿನ್ನಂತ ನೀನು ಈ ಬಡವನ ಬಾಳಿಗೆ ಬೆಳಕು ತೋರಿದ ಕರುಣಾನಿಧಿಯಪ್ಪ ನೀನು, ಕರುಣಾನಿಧಿ. ಬಡವರು ಬಂದು ಈ ಹಳ್ಳಿಯ ಹುಲಿಯಪ್ಪ, ಹುಲಿ. ಶಶಾಂಕ, ಬಡವರು ಬಂದು ಕರುಣಾಮಯಿ ನಾನಲ್ಲಪ್ಪ, ನನ್ನ ಅಣ್ಣ. ಶಶಾಂಕ, ನನ್ನ ಅಣ್ಣ ಇತ್ತೀಚೆಗೆ ಮನೆಗೆ ಬರುತ್ತೇ ಇಲ್ಲ. ಸ್ಮಶಾನದಲ್ಲಿ ನನ್ನ ತಂಗಿಯ ಸಮಾಧಿ ಮೇಲೆ ಮಲಗಿ ಅಳುತ್ತಿರ್ತಾನೆ, ನಗುತ್ತಿರ್ತಾನೆ. ದಿನ ದಿನಕ್ಕೆ ಅವನು ಹುಚ್ಚು ಹಚ್ಚಾಗುತ್ತಿದ್ದು ಹೊರತು ಕಡಿಮೆ ಆಗುವಂತೆ ಕಾಣುತ್ತಿಲ್ಲ ಶಶಾಂಕ, ಕಡಿಮೆ ಆಗುವಂತೆ ಕಾಣುತ್ತಿಲ್ಲ. ರಂಜಿತ, ನೀನೇನೋ ಬೇಜಾರು ಮಾಡ್ಕೋಬೇಡ. ಅವನನ್ನು ಹೇಗಾದರೂ ಸಮಾಧಾನ ಮಾಡಿ ನಾನು ಕರೆದುಕೊಂಡು ಬಂದೇ ಬರುತ್ತೇನೆ. ನೀ ಅಲ್ಲಿಯವರೆಗೆ ಇಲ್ಲೇ ಇರಮ್ಮ, ನಾನು ಕರೆದುಕೊಂಡು ಬರುತ್ತೇನೆ. ಆಯ್ತು ಶಶಾಂಕ, ಆದಷ್ಟು ಬೇಗ ಕರೆದುಕೊಂಡು ಬಾ. ಹಾ ಜ್ಯೋತಿ, ನನ್ನ ಪ್ರೇಮ ಕಾಂತಿ, ಒಂದು ಪ್ರೇಮ ಗೀತೆ ಏನಾದರೂ ಹಾಡಬಾರ್ದೆ? ನನಗಾಗಿನಿ ನಿನಗಾಗಿನ ಕೊನೆವರೆಗೂ
ಬದುಕಬೇಕು ನನ್ನೊಲವೇ ನೀವಾರಿ ನನ್ನ ಚಲುವೆ ಬಲಿಬಾರೆ ಬಳಿ ಬಂದು ಸಿಹಿ ಮುತ್ತು ನೀನೇಡು ಸಿಹಿ ಮುತ್ತಿನ ಕಾಡಿಗೆ ದಾರಿ ನನ್ನ ಸನಿಹಕ್ಕೆ ಗೆಳತಿ ನನ್ನ ಬಡತಿ ಓ ಗೆಳತಿ ನನ್ನ ಬಡತಿ ನನ್ನ ಬಾಳಿಗೆ ಬೆಳಕಾದಿನಿ ನನ್ನ ಉಸಿರಿಗೆ ಉಸಿರಾದಿನಿ ನೀಡು ನೀಡು ಸಿಹಿ ಮುತ್ತಿನ ಕಾಣಿಗೆ ನೀ ಬಾರೆ ನನ್ನ ಸನ್ಯಾಸಿಗೆ ಸಿಹಿ ಮುತ್ತಿನ ಕಾಣಿಗೆ ನೀ ಬಾರೆ ನನ್ನ ಸನ್ಯಾಸಿಗೆ ಗೆಳೆಯ ನಿನ್ನ ಬಡಿಯ ಗೆಳೆಯ ನಿನ್ನ ಬಡಿಯ ನಿನ್ನ ಬಾಳಿಗೆ ಸಿಹಿ ಮುತ್ತಿನ ಕಣ್ಣಿಗೆ ನೀ ಬಾರೆ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಣ್ಣಿಗೆ ನೀ ಬಾರೆ ನನ್ನ ಸನಿಹಕ್ಕೆ ನನ್ನ ಚಲುವೆ ಬಳಿ ಬಳಿ ಬಂದು ಸಿಹಿ ಮುತ್ತು ನೀಡು I love you. ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ
ಕವು ಕಲ್ಪನೆ ಈ ಬಾಳ ಪಯಣಕ್ಕೆ ಜೊತೆಯಾದಿನಿ ಹೇ ಹೇ ಲಲ್ಲ ಹೇ ಹೇ ಲಲ್ಲ ಈ ಪ್ರೇಮದ ಕವಿ ಕಲ್ಪನೆ ಈ ಬಾಳ ಪಯಣಕ್ಕೆ ಜೊತೆಯಾದಿನಿ ನನ್ನೊಳವೇ ನೀ ಬಾ ನನ್ನ ಚಲುವೆ ಬಳಿ ಬಾ ಬಳಿ ಬಂದು ಸಿಹಿ ಮುತ್ತು ನೀಡು ನೀನಂದ್ರೆ ತುಂಬಾ ಇಷ್ಟ. ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಗಕ್ಕೆ ಲಾ 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 ಲಾ. ಹಾಡು ಹನಿಯ ಬರಹ ದಿಕ್ಕು ದಾರಿ ತೋಚಬೇನಿ ಹಾಡ ಕಲಿಯೋ ವಿರಹ ಬ್ರಹ್ಮನು ಬರೆದ ಪ್ರೇಮದಿ ಬರೆದ ಪ್ರೀತಿಯ ಎರಡಕ್ಷರದ ಮಾತುಂದ ಯಾರೋ ಯಾರೋ ಗೀಚಿ ಹೋದ ಹಾಳು ಹನಿಯ ಬರ ಹುಚ್ಚ, ನಾನೊಬ್ಬ ಹುಚ್ಚ, ಹುಚ್ಚರಲ್ಲಿ ಮಹಾ ಹುಚ್ಚ. ತಂಗಿ, ಈ ನಿನ್ನ ಅಣ್ಣ ಹುಚ್ಚ ಬಂದಿದ್ದಾನೆ, ಬಾರಮ್ಮ ತಂಗಿ. ಲಾ 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 ಲಾ. ಅಣ್ಣ, ತಂಗಿ, ಎಲ್ಲಿದೆಯಮ್ಮ? ನನ್ನ ಕಣ್ಣು ಮುಂದೆ ಬಾರಮ್ಮ, ಒಂದು ಸಲ ನಿನ್ನ ಮುಖ ನೋಡಬೇಕು. ಬಾ ತಂಗಿ, ನನ್ನ ಬಂಗಾರದ ತಂಗಿ ಅಲ್ಲವೇ ನೀನು? ನೀನು ನನ್ನನ್ನು ನೋಡಬೇಕು ತಾನೆ? ಹೌದಮ್ಮ, ಹೌದು. ಹಾಗಾದ್ರೆ ನೀನು ಕುಡಿಯೋದನ್ನು ಬಿಡಬೇಕು ಅಣ್ಣ. ಆಯ್ತಮ್ಮ, ನಾನು ಕುಡಿಯೋದು ಇಲ್ಲ. ನಿನ್ನಾನೆ ತಂಗಿ, ನನ್ನಾನೆ. ಹೇ, ನೀನು ನನ್ನ ತಂಗಿಗೆ ಇಷ್ಟ ಇಲ್ಲ ಅಂದ ಮೇಲೆ ನೀನು ನನ್ನ ಹತ್ತಿರ ಯಾಕಿದೀಯ? ನೀನು ಎಲ್ಲಾದ್ರೂ ಹಾಳಾಗಿ ಹೋಗು. ಅಣ್ಣ ಅಂದ್ರೆ ನಮ್ಮಣ್ಣ. ಹಾ ತಂಗಿ, ನೀನು ಹೇಳಿದ ಹಾಗೆ ಆ ಹಲ್ಕ ನನ್ನ ಮಗನ ಕಳಿಸಿಬಿಟ್ಟೆ. ಈಗಲಾದ್ರೂ ಬಾರಮ್ಮ. ಅಣ್ಣ, ನಾನು ಬರೋಕೆ ಆಗೋದಿಲ್ಲ ಅಣ್ಣ. ನಾನು ಸತ್ತು ಹೋಗಿದ್ದೇನೆ. ನೀನು ನನ್ನನ್ನು ನೋಡಲು ಆಗುವುದಿಲ್ಲ ಅಣ್ಣ. ಹಾಗಾದ್ರೆ ನೀನು ನನ್ನನ್ನು ನೋಡ್ತಾ ಇದೀಯಾ? ಓ, ನಾನು ಇಲ್ಲೇ ನೋಡ್ತಾ ಇದ್ದೇನಣ್ಣ. ನಿನ್ನನ್ನು ನೋಡ್ತಾನೇ ಇದ್ದೇನೆ. ನೀನು ಹೌದಾ? ಕುಡಿಯೋದು, ನನ್ನ ಸಮಾಧಿ ಮೇಲೆ ಬಿದ್ದು ಅಳುವುದು ನನಗೆ ಕಾಣ್ತಾ ಇದೆ ಅಣ್ಣ. ಹೌದಾ? ಹೌದಣ್ಣ. ಅಣ್ಣ ಪ್ಲೀಸ್ ಮನೆಗೆ ಹೋಗೋಣ. ಯಾಕೆ? ನಾ ಇಲ್ಲಿರೋದು ನಿನಗೆ ಬೇಜಾರಾಗ್ತಾ ಇದೆ? ಹಾಗಲ್ಲಣ್ಣ, ಇದು ಸ್ಮಶಾನ. ಇಲ್ಲಿ ದೆವ್ವ ಭೂತಗಳಿವೆ. ಬೇಗ ಮನೆಗೆ ಸೇರಿ ಬಿಡಣ್ಣ ನೀನು. ಯವ್ವ, ಭೂತ. ಈ ಹುಚ್ಚನಿಗೆ ಕಾಣುವುದು ಒಂದೇ ಒಂದು ಚಿತ್ರ. ತಂಗಿ, ಒಂದೇ ಒಂದು ಸಲ ನಿನ್ನ ಮುಖ ತೋರಿಸಿ ಬಿಡಮ್ಮ, ನಾನು ಹೊರಟೋಗ್ಬಿಡ್ತೀನಿ. ಆಯ್ತಣ್ಣ, ನಿನ್ನ ಗೋಳಾಟ ನೋಡಲಾರದೆ ಬರ್ತಾ ಇದ್ದೇನೆ. ಆದ್ರೆ ನಾನು ನಿನಗಷ್ಟೇ ಕಾಣಿಸುವುದನ್ನ. ಆಯ್ತಮ್ಮ, ನನಗಷ್ಟೇ ಕಾಣಿಸು. ಆಯ್ತಮ್ಮ. ಅಣ್ಣ, ತಂಗಿ,
ಬಾರಮ್ಮ ತಂಗಿ ಬಾರಮ್ಮ. ಅಣ್ಣ, ಇಂಥ ರಾತ್ರಿ ಹೊತ್ತಿನಲ್ಲಿ ಸ್ಮಶಾನದಲ್ಲಿ ಆಟ ಆಡುತ್ತಿರುವೆಯಲ್ಲಣ್ಣ ನೀನು. ತಂಗಿ ತಂಗಿ ನೀನು ಅಲ್ಲಿ ಹೇಗಿದೆಯಮ್ಮ? ಅಣ್ಣ, ನಾನಲ್ಲಿ ಸುಖವಾಗಿದ್ದೇನಣ್ಣ. ಅಲ್ಲಿ ಇಬ್ರು ಅಣ್ಣ ಇದ್ದಾರಣ್ಣ ನನಗೆ. ಹೌದಾ? ಅವರ ಹೆಸರು? ಒಬ್ಬನ ಹೆಸರು ಸೂರ್ಯ, ಇನ್ನೊಬ್ಬ ಅಣ್ಣನ ಹೆಸರು ಚಂದ್ರ ಅಂತ. ಅವರು ನಿನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ತಾನೆ? ಹೌದಣ್ಣ, ನಿಮಗಿಂತಲೂ ಅಲ್ಲಿ ನನ್ನನ್ನು ಚೆನ್ನಾಗಿ ನೋಡ್ತಾ ಇದ್ದಾರೆ. ನೋಡೋಣ, ಈಗಲಾದ್ರೂ ನೀನು ಮನೆಗೆ ಹೋಗೋಣ. ನಾನು ಮನೆಗೆ ಹೋದ್ರೆ ನನಗೆ ನಿದ್ದೆನೇ ಬರೋದಿಲ್ಲ. ನಾನು ಇಲ್ಲೇ ಮಲ್ಕೋತೀನಮ್ಮ. ಅಣ್ಣ, ದಯವಿಟ್ಟು ಹಾಗೆಲ್ಲ ಹೇಳ್ಬೇಡ. ಮನೆಗೆ ಹೋಗೋಣ, ನೀನು ತುಂಬಾ ರಾತ್ರಿ ಹೊತ್ತಾಗಿದೆ. ತಂಗಿ ಸವಿತಾ, ಈ ನಿನ್ನ ಅಣ್ಣನ ಮಡಲಲ್ಲಿ ಒಮ್ಮೆ ಮಲಗಬಾರಮ್ಮ, ಮಲಗಬಾರಮ್ಮ. ಅಣ್ಣ, ನೀನು ನಿನ್ನ ಹಠಾನೆ ಬಿಡ್ತಾ ಇಲ್ಲ ತಾನೆ? ತಂಗಿ, ನನ್ನ ಬಿಟ್ಟು ಹೋಗಬೇಡಮ್ಮ, ನನ್ನ ಬಿಟ್ಟು ಹೋಗಬೇಡ. ಅಣ್ಣ, ನನ್ನ ಬಿಟ್ಟು ಹೋಗಬೇಡ ತಂಗಿ, ನನ್ನ ಬಿಟ್ಟು ಹೋಗಬೇಡ. ಅಣ್ಣ, ನನಗೆ ನಿದ್ದೆ ಬರ್ತಾ ಇದೆ. ರವಿರಾಜ, ಯಾರ ಜೊತೆ ಮಾತಾಡುತ್ತಿರುವೆಯೋ? ಯಾರಿಗೆ ಗುಡ್ ನೈಟ್ ಹೇಳುತ್ತಿರುವೆ? ನನ್ನ ತಂಗಿಗೆ. ಏನು ಹುಚ್ಚಪ್ಪ, ಸ್ಮಶಾನದಲ್ಲಿರೋ ಸಮಾಧಿಗೆ ಗುಡ್ ನೈಟ್ ಹೇಳುತ್ತಿರುವೆಲ್ಲೋ ಹುಚ್ಚಪ್ಪ, ಹುಚ್ಚ. ಆವಾಜ ಮಾಡಬೇಡ. ನನ್ನ ತಂಗಿ ನಿದ್ದೆ ಮಾಡ್ತಾ ಇದ್ದಾಳೆ. ನೀನು ಇಲ್ಲಿಂದ ಹೊರಟೋಗಿಬಿಡು. ರವಿರಾಜ, ನೀನು ಸ್ಮಶಾನದಲ್ಲಿ ಹಗಲಿರುಳು ಹೊಟ್ಟೆಗೆ ಹಣ್ಣು ನೀರು ಇಲ್ಲದೆ ಸಮಾಧಿ ಮೇಲೆ ಬಿದ್ದು ಕರೆದು ಹತ್ತರೆ ಸತ್ತು ಹೋದ ಈ ನಿನ್ನ ತಂಗಿ ಮತ್ತೆ ಬರುವಳೇನು? ಬಾರೋ ಬಾರೋ, ಮನೆಗೆ ಹೋಗೋಣ ಬಾರೋ. ಹೇ ಸರಿಯೋ, ನೀನು ಮುಟ್ಟಬೇಡ. ಹೇ, ನೀನು ಇಲ್ಲಿಂದ ಹೊರಟೋಗ್ಬಿಡು. ಹಾ ತಂಗಿ, ನೀನು ತಲೆ ಕೆಡಿಸ್ಕೋಬೇಡ. ಈ ಹಲ್ಕ ನಾಯಿಗಳ ಕಾಟ ಹಂಗೆ ಇದ್ದಿದೆ. ನೀನು ಬೇಜಾರು ಮಾಡ್ಕೋಬೇಡಮ್ಮ, ನೀನು ಬೇಜಾರು ಮಾಡ್ಕೋಬೇಡ. ಅಯ್ಯೋ ದೇವರೇ, ಪ್ರಾಣ ಸ್ನೇಹಿತನನ್ನೇ ಗುರುತು ಹಿಡಿದ ಹಾಗೆ ಮಾಡಿದೆಯಾ ತಂದೆ. ಎಷ್ಟೊಂದು ವಿಚಾರ ಮಾಡಿ ಬರೆದಿರುವೆ ನಮ್ಮಿಬ್ಬರ ಹಣೆ ಬರವನ್ನು. ಅನ್ಯಾಯವನ್ನು ಕಂಡರೆ ಸಿಡಿದೇಳುವ ಹುಲಿಗೆ ಹುಚ್ಚು ಹಿಡಿಸಿದೆಯಾ ತಂದೆ. ದೇವ ಜಗಜ್ಯೋತಿ ಬಸವೇಶ್ವರ, ನೋಡಪ್ಪ ನೋಡು, ಈ ಹುಚ್ಚ ರೊಚ್ಚಿಗೆಳುವ ಹುಚ್ಚ ಹೇಗೆ ಮಲಗಿದೆ ಎಂದು ನೋಡಪ್ಪ ನೋಡು. ಶಶಾಂಕ, ನನ್ನ ಅಣ್ಣ ಎಲ್ಲಿ? ನೋಡಪ್ಪ, ಈ ನಿನ್ನ ಅಣ್ಣನ ಅವಸ್ಥೆಯನ್ನು ನೋಡಪ್ಪ ನೋಡು. ಅಣ್ಣ ಹೇಗೆ ಬಿದ್ದಿದ್ದಾನೆಂದು ತನ್ನ ಅರಿವಿಲ್ಲದೆ ನೋಡಪ್ಪ ನೋಡು. ಅಣ್ಣ ಎದ್ದೇಳಣ್ಣ, ಎದ್ದೇಳು. ಹೇಗಿದ್ದವನು ಹೇಗಾಗಿದ್ದಾನಪ್ಪ ನೋಡು ನೋಡು. ಇವನು ನಡೆಯುತ್ತಿದ್ದರೆ ಹುಲಿ ಹಾಗೆ ಗರ್ಜಿಸುತ್ತಿದ್ದ. ಹುಲಿ ಅಂತಿದ್ದವನು ತನ್ನೆಲ್ಲ ಶಕ್ತಿಯನ್ನು ಕಳೆದುಕೊಂಡು ಇಲಿಯಾಗಿದ್ದಾನಪ್ಪ, ಇಲಿಯಂತೆ ಆಗಿ ಬಿಟ್ಟಿದ್ದಾನೆ. ಶಶಾಂಕ, ಈ ಸ್ಮಶಾನ ನೋಡಿದ್ರಿ ನನಗೆ ಭಯವಾಗುತ್ತಿದೆ. ಅಂತಂದ್ರಲ್ಲಿ ನನ್ನ ಅಣ್ಣ ಸ್ಮಶಾನದಲ್ಲಿ ನಿದ್ದೆ ಮಾಡ್ತಾ ಇದ್ದಾನೆ. ನೋಡಪ್ಪ, ಪ್ರಜ್ಞೆಯನ್ನು ಕಳೆದುಕೊಂಡು ತನ್ನದೇ ಆದ ಲೋಕದಲ್ಲಿ ತೇಲಾಡುತ್ತಿರುವ ಈ ಹುಚ್ಚನಿಗೆ ಸ್ಮಶಾನವಾದರೇನು, ಅರಮನೆ ಆದರೇನು, ನಂದನವನವಾದರೇನು ಕಾಣುವುದು ಒಂದೇ ಚಿತ್ರವಪ್ಪ, ಒಂದೇ ಚಿತ್ರ. ಶಶಾಂಕ, ನನ್ನ ಅಣ್ಣ ಆಕಾಶದಲ್ಲಿ ಪ್ರಕಾಶಿಸಿ ಭೂಮಿಗೆ ಬೆಳಕು ನೀಡುವ ಸೂರ್ಯನ ಸಾಟಿಯೇ ಸರಿ. ಈ ರವಿರಾಜ ಈ ಸಮಾಜ ಸುಧಾರಿಸಬೇಕಾದ್ರೆ ಮತ್ತು ಸಿಡಿದೇಳಲೇಬೇಕು. ಸಿಡಿದೆದ್ದು ಈ ದುಷ್ಟ ಶ್ರೀಮಂತರ ವಿರುದ್ಧ ರೊಚ್ಚಿಗೆಳಲೇಬೇಕು. ಈ ಶ್ರೀಮಂತರ ಹುಚ್ಚು ನಾಯಿ ಅಂತ ಕಚ್ಚಲೇಬೇಕು. ಅಂದಾಗ ಈ ನಾಡಿನಲ್ಲಿ ಶಾಂತಿ ಸೌಹಾರ್ದತೆ ನೆಲೆಬಿಡುವುದು. ಶಾಂತಿ ಸೌಹಾರ್ದತೆ ನೆಲೆಬಿಡುವುದು. ಶಶಾಂಕ, ಸಿಡಿದೇಳುವೆ, ಸಿಡಿದೆದ್ದು ಆ ಗೌಡ ಎಂದಿದ್ದರು ನಮ್ಮ ಬೇಟೆ. ಅವನನ್ನು ನಾನು ಮುಗಿಸುವೆ ಶಶಾಂಕ, ನಾನು ಮುಗಿಸುವೆ. ರಣಜಿತ, ನಿನ್ನಂತ ಸಿಡಿದೆದ್ದ ಸಿಪಾಯಿ ಅಂದಾಗಲೇ ಎಂತ
ಗೌಡರ ದುರ್ಜನ್ಯ ಧ್ವಂಸಗೊಳಿಸಬೇಕಪ್ಪ. ನೀನು ಸಿಡಿದೆದ್ದ ಸಿಪಾಯಿ ಆಗಲೇಬೇಕು. ಸಿಡಿದಳುವೆ ಶಶಾಂಕ, ಸಿಡಿದಳುವೆ. ಸಿಡಿದೆದ್ದ ಸಿಪಾಯಿ ನಾನಾಗುವೆ. ನೀನು ಅಂತ್ಯಂತ ಸಿಪಾಯಿ ಅಲ್ಲಪ್ಪ. 140 ಕೋಟಿ ಭಾರತೀಯರ ಪ್ರಾಣವನ್ನು ಕಾಪಾಡುವಿ. ನೀನು ಭಾರತೀಯ ಶಿಸ್ತಿನ ಸಿಪಾಯಿ ಆಗ್ಬೇಕಪ್ಪ. ಭಾರತ ದೇಶದ ಶಿಸ್ತಿನ ಸಿಪಾಯಿ ಆಗಬೇಕು. ಶಶಾಂಕ, ನನ್ನ ಹಾಗೆ ಎಷ್ಟೋ ಜನ ನನ್ನ ಭಾರತಾಂಬೆಯ ಸುಪುತ್ರರು ಭಾರತಾಂಬೆಯ ಕಾರ್ಗಿಲ್ ಯುದ್ಧದಲ್ಲಿ ಮಡಿದು ಹೋಗಿದ್ದಾರೆ. ಅಂತದರಲ್ಲಿ ಚೌಚುಗುಡ್ಡದ ಶಿವಬಸಯ್ಯ, ಹಿರೇಕೆರೂರಿನ ಸಿದ್ದನಗೌಡ ಪಾಟೀಲ್, ಅಷ್ಟೇ ಏಕೆ ಅಳಗವಾಡಿಯ ಸಿದ್ದನಗೌಡ ಪಾಟೀಲ್ ಕೂಡ ಮರೆದು ಹೋಗಿದ್ದಾರೆ. ನಮ್ಮ ಊರಿನ ಹೆಮ್ಮೆಯ ಪುತ್ರನಾದ ಸುನಿಲಣ್ಣ ಚೆಟ್ಟಿಮನಿ ಕೂಡ ಆರ್ಮಿಯಲ್ಲಿ ತಾವು ಹುತಾತ್ಮರಾಗಿದ್ದಾರೆ. ಅಂತ ಪುಣ್ಯಾತ್ಮರ ಮಹಾತ್ಮರ ಹೆಸರು ಎಟ್ಟು ಕೊಂಡಾಡಿದರು ಕಡಿಮೆ. ಈ ನಮ್ಮ ನಾಡು ಮಹಾವೀರರ ನಾಡು. ಅಷ್ಟೇ ಅಲ್ಲಪ್ಪ, ಈ ನಮ್ಮ ಕನ್ನಡ ನಾಡು ಕವಿಗಳ ಬೀಡಪ್ಪ, ಕವಿಗಳ ಬೀಡು. ಶಶಾಂಕ, ನನ್ನ ಅಣ್ಣನನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋಗುತ್ತೇನೆ. ಅಲ್ಲಿ ಒಬ್ಬರು ಮೆಂಟಲ್ ಸ್ಪೆಷಲಿಸ್ಟ್ ಡಾಕ್ಟರ್ ಇದ್ದಾರೆ, ಅವರಿಗೆ ಹೋಗಿ ತೋರಿಸಿಕೊಂಡು ಬರ್ತೇನೆ. ಹೌದು ರಂಜಿತ, ಆದಷ್ಟು ಬೇಗನೆ ನಾನು ಬರುತ್ತೇನೆ. ರವಿರಾಜ್ನನ್ನು ಆದಷ್ಟು ಬೇಗ ತೋರಿಸಿ ಅವನು ಮೊದಲಂತೆ ಆಗಲೆಂದು ನನ್ನ ಹರಕೆಯಪ್ಪ, ನನ್ನ ಹರಕೆ. ಆಯ್ತು ಶಶಾಂಕ, ನಾನು ನನ್ನ ಕರೆದುಕೊಂಡು ಹೋಗ್ತೇನೆ. ನೀನು ಮನೆಗೆ ಹೋಗು, ಜ್ಯೋತಿ ಒಬ್ಬಳೇ ಇದ್ದಾಳೆ ಮನೆಯಲ್ಲಿ. ಆಯ್ತು ರಂಜಿತ, ಆದಷ್ಟು ನೀನು ಬೇಗನೆ ಹೇಳು. ನಾಳೆ ಕರೆದುಕೊಂಡು ಬೆಂಗಳೂರಿಗೆ ಹೋಗೋಣ. ಆಯ್ತು ಶಶಾಂಕ, ನಾ ಮನೆಗೆ ಹೋಗೋಣ.